ಹೀಗಾದ್ರೆ ಜನರಲ್ಲಿ ಗೊಂದಲ ಹೆಚ್ಚಾಗೋದು ಸಹಜ ತಾನೆ. ಇದೇ ಗೊಂದಲ ಈಗ ವಿರೋಧ ಪಕ್ಷಗಳ ಬಾಯಿಗೆ ಆಹಾರ. ಇನ್ನು ವಿರೋಧ ಪಕ್ಷಗಳ ಆರೋಪಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ನಾಯಕರ ಪ್ರತ್ಯುತ್ತರ ಕೂಡ ಖಾರವಾಗೇ ಇದೆ. 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಪ್ರತಿ ಕುಟುಂಬಕ್ಕೆ ಏನು ಅನ್ನೋದು ಮೊದಲೇ ಯೋಚನೆ ಮಾಡಲಿಲ್ಲ. ನೀವು ಯಾಕೆ ಮಾಡಲಿಲ್ಲ? 200 ಯೂನಿಟ್ ಕೊಡಬಹುದು ಇಲ್ವೋ ಪುಕ್ಕಟ್ಟೆ ಅಂತ ಹೇಳಿ ಈಗ ಷರತ್ತು ಹಾಕಿದ್ರೆ ಅದು ಅವತ್ತೇ ಯೋಚನೆ ಮಾಡಬೇಕಾಗಿತ್ತಲ್ವೇ? ಈಗ ಬಾಡಿಗೆದಾರರ ಕಥೆ ಏನಾಗಿದೆ? ಇಲ್ಲಿ ವಿದ್ಯುತ್ ಉಚಿತ, ಷರತ್ತು ವಿಪರೀತ. ಅವತ್ತಿದ ಹೇಳಿದ ಷರತ್ತು ಹಾಕ್ತೀವಿ ಅಂತ ಹೇಳಿ ಬಾಡಿಗೆದಾರರಿಗೂ ಉಚಿತ ವಿದ್ಯುತ್ ಕೊಡ್ತೀವಿ, ಬಾಡಿಗೆದಾರರಿಗೂ ಕೊಡ್ತೀವಿ. ಅವ್ರು ಯಾರು ಕೂಡ ಕಟ್ಟಾಗಿಲ್ಲ. ಎಲ್ರಿಗೂ ಬಾಡಿಗೆದಾರರು ಸೇರಿಸ್ಕೊಂಡು ಸಹಾಯ ಆಗ್ತದೆ. ಯಾರು ಗೊಂದಲ ಮಾಡ್ಕೊಳ್ಬೇಕಾಗಿಲ್ಲ. ಎಲ್ಲ ಗೊಂದಲನ್ನು ನಿವಾರಣೆ ಮಾಡ್ತೀವಿ. ನಾವೇನ್ ಮಾತು ಕೊಟ್ಟಿದೀವಿ ಆ ಮಾತು ಪ್ರಕಾರ ಉಳಿಸ್ಕೊಳ್ತೀವಿ. ಅಷ್ಟೇ, ಸಿಂಪಲ್. ಯಾವುದು ಗೃಹಜ್ಯೋತಿ ಇದೆಲ್ಲ ಕೇವಲ ಹೂಹಾಪೋಹ, ಜನರಿಗೆ ಕಿವಿಗೆ ಹೂಗಿಸ್ಬೇಡ್ರಿ. ಕೊಟ್ಟ ಭರವಸೆಗಳನ್ನು ಮಾತುಗಳನ್ನು ಉಳಿಸ್ಕೊಳ್ಬೇಕು. ಜನರು ಇವತ್ತು ವಿಶ್ವಾಸ ಇಟ್ಟು ಕೋಟಕ್ಕೆ 2023-24 ಷರತ್ತುಗಳು ಹಾಕಬಾರ್ದು. ಈ ಹೋರಾಟ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟ ಮೋದಿ ಮತ್ತು ಸಿದ್ದರಾಮಯ್ಯ ನಡುವೆ ಇರ್ತಕ್ಕಂಥ ಹೋರಾಟ ಅಂತಕ್ಕಂಥ ಮಾತಾಡ್ತಾರೆ. ಈ ಹೋರಾಟದಲ್ಲಿ ಸಿದ್ದರಾಮಯ್ಯನವರು ಗೆದ್ದಿದ್ದಾರೆ, ಮೋದಿ ಅವರು ಸೋತಿದ್ದಾರೆ. ಬಿಜೆಪಿಯವರು ತಾವು ಕಳ್ಳ ಪರರ ನಂಬ ಅನ್ನೋ ಹಾಗೆ ಅವ್ರು ಹೇಗೆ ಸುಳ್ಳುಗಳನ್ನು ಹೇಳಿ ಅವ್ರು ಸುಮಾರು 600ಕ್ಕೂ ಹೆಚ್ಚು ಭರವಸೆಗಳನ್ನು ನಾವು ಕರ್ನಾಟಕದಲ್ಲಿ ಕೊಟ್ಟಿದ್ರು. ಆದ್ರೆ ಒಂದು ಭರವಸೆ ಕೂಡ ಈಡೇರಿಸಿಲ್ಲ. ಅವರ ಒಂದು ನಿರೀಕ್ಷೆಯನ್ನ ಹುಸಿಗೊಳಿಸಿ ನಮ್ಮ ಸರ್ಕಾರ ಇವತ್ತು ಏನು ಚುನಾವಣೆಗಿಂತ ಮುಂಚೆ 5 ಗ್ಯಾರಂಟಿಗಳನ್ನ ಮುಖ್ಯವಾಗಿ ನಾವು ಘೋಷಣೆ ಮಾಡಿದ್ವಿ. ಆ 5 ಗ್ಯಾರಂಟಿಗಳನ್ನ ಆರೋಪ ಪ್ರತ್ಯಾರೋಪ ಒಂದ್ ಕಡೆ ಆದ್ರೆ ಈ ಕರೆಂಟ್ ಬಿಲ್ ಗ್ಯಾರಂಟಿಯಲ್ಲಿ ಬಾಡಿಗೆ ಮನೆಯವರಿಗೆ ಏನು ಅನ್ನೋ ಪ್ರಶ್ನೆ ಇದ್ದೇ ಇತ್ತು. ಅದಕ್ಕಿವತ್ತು ಒಂದ್ ರೀತಿಯಲ್ಲಿ ಸ್ಪಷ್ಟ ಉತ್ತರ ಸಿಕ್ಕಿದೆ. ನೀವು ಬಾಡಿಗೆ ಮನೆಯಲ್ಲಿದ್ದು ಗೃಹ ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆಯ ಗ್ಯಾರಂಟಿ ನಿಮಗ್ ಬೇಕಿದ್ರೆ ನೀವು ಏನು ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಬಾಡಿಗೆದಾರರು ಏನ್ ಮಾಡಬೇಕು, ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ಆಗ್ಲಿಕ್ಕೆ ಅನ್ನೋದಕ್ಕೆ ಈ ಅಂಶಗಳನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಬಾಡಿಗೆದಾರರಿಗೂ ಕೂಡ 200 ಯೂನಿಟ್ನವರೆಗೆ ವಿದ್ಯುತ್ ಬಿಲ್ ಇರೋದಿಲ್ಲ, ಫ್ರೀ ಆಗಿ ಲಭ್ಯವಾಗುತ್ತೆ ಅನ್ನೋದನ್ನ ಖುದ್ದು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ. ಇದರ ಜೊತೆಗೆ 200 ಯೂನಿಟ್ ಮೀರಿದ್ರೆ ಸಂಪೂರ್ಣ ಬಿಲ್ ಅನ್ನ ನೀವು ಕೂಡ ಕಟ್ಟಬೇಕಾಗತ್ತೆ. 199 ಕ್ಯಾಪ್ ಲಿಮಿಟ್ ಏನ್ ಹೇಳಿದ್ದಾರೆ ಅಷ್ಟರ ಒಳಗೆ ಬಂದ್ರೆ ಫ್ರೀ, ಅದಕ್ಕಿಂತ ಹೆಚ್ಚಾದ್ರೆ ಪೂರ್ತಿ ಪ್ರಮಾಣದ ಬಿಲ್. ಇನ್ನು 12 ತಿಂಗಳು ಒಂದೇ ಮನೆಯಲ್ಲಿ ಬಾಡಿಗೆಗೆ ಇರಬೇಕು. ಇನ್ನು ಹಿಂದಿನ 12 ತಿಂಗಳು ನಾವು ಹೇಳ್ತಾ ಇರೋದು ಅಂದ್ರೆ ಇವತ್ತಿನಿಂದ 12 ತಿಂಗಳಿನ ಹಳೆ ಬಿಲ್ಲು ಅದೇ ಮನೆಯದ್ದು ನೀವು ಕೊಡಬೇಕಾಗತ್ತೆ. ಅದರ ಲೆಕ್ಕಾಚಾರವನ್ನ ಅಂದಾಜಿಗೆ ತೆಗೆದುಕೊಳ್ತಾರೆ. ಬಾಡಿಗೆ ಮನೆ ಮೀಟರ್ಗೆ ಬಾಡಿಗೆದಾರರ ಆಧಾರ್ ಲಿಂಕ್ ಆಗಿರಬೇಕು. ಇದು ಬಹುತೇಕ ಕಡೆಗಳಲ್ಲಿ ಆಗಿರೋದಿಲ್ಲ. ಓನರ್ಗಳ ಹೆಸರಲ್ಲೇನೆ ಮೀಟರ್ ಇರುತ್ತೆ, ಅವರ ಆಧಾರ್ ಲಿಂಕ್ ಆಗಿರುತ್ತೆ. ಕೆಲವೊಂದು ಅದೂ ಕೂಡ ಆಗಿರಲ್ಲ. ಆದ್ರೆ ನಿಮ್ಗೆ ಈ ಯೋಜನೆಯ ಫಲ ಸಿಗಬೇಕು ಅಂದ್ರೆ ನಿಮ್ಮ ರೆಂಟೆಡ್ ಹೌಸ್ಗೆ ಅಲ್ಲಿನ ಮೀಟರ್ಗೆ ನಿಮ್ಮ ಆಧಾರ್ ಲಿಂಕ್ ಆಗಿರಬೇಕು. ಇನ್ನು ಸೇವಾ ಸಿಂಧುವಿನಲ್ಲಿ ಬಾಡಿಗೆ ಅಥವಾ ಭೋಗ್ಯದ ಅಗ್ರಿಮೆಂಟ್ ಅನ್ನ ಸೇರಿಸಬೇಕು. ನೀವು ಮನೆಯನ್ನ ರೆಂಟ್ ಅಥವಾ ಲೀಸಿಗೆ ಪಡೆಯುವಾಗ ಓನರ್ ಜೊತೆಯಲ್ಲಿ ಮಾಡಿಕೊಂಡಿದ್ದ ರೆಂಟಲ್ ಅಗ್ರಿಮೆಂಟ್ ಆ ಒಂದು ಪ್ರತಿಯನ್ನ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇದು ಡಾಕ್ಯುಮೆಂಟೇಶನ್ ಅಂದ್ರೆ ದಾಖಲಾತಿಯ ಕಾರಣಕ್ಕೋಸ್ಕರ. ಇದ್ರ ಜೊತೆಗೆ ಮನೆ ಇನ್ ಕೇಸ್ ಬದಲಾವಣೆ ಮಾಡಿದ್ರೆ, ನಾವು 12 ತಿಂಗಳು ಇರ್ಲಿಲ್ಲಪ್ಪ, 3 ತಿಂಗಳಿನ ಯಾವ್ದೋ ಮನೇಲಿ ಇದ್ವಿ, ಹೊಸ ಮನೆಗೆ ಬಂದ್ವಿ, ಆಗೇನ್ ಮಾಡಬೇಕು? ಆಗ ಕೂಡ ಹೊಸ ಮನೆಯ ಮೀಟರ್ಗೆ ಅಥವಾ RR ನಂಬರ್ಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕಾಗತ್ತೆ. ಮನೆ ಮಾಲೀಕರು ಒಪ್ಪಿದ್ರೆ ಓಕೆ, ಅವ್ರು ಒಪ್ಪದೇ ಇದ್ರೆ ಬರೋದು ಕಿರಿಕಿರಿ. ಯಾಕೆ? ಈಗ ಇನ್ ಕೇಸ್ ಮನೆ ಓನರು ಅವ್ರಿಗೆ ಬೇಕಾದ ಡಾಕ್ಯುಮೆಂಟೇಶನ್ ಅಂದ್ರೆ ಬಾಡಿಗೆದಾರರಿಗೆ ಬೇಕಾದ ಡಾಕ್ಯುಮೆಂಟೇಶನ್ ಅಥವಾ ಈ ಪ್ರಾಸೆಸ್ ಏನು ಲಿಂಕ್ ಮಾಡ್ಕೊಳ್ಳೋದು, ಜೊತೆಗೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನಿಮ್ಮ ಅಂದ್ರೆ ಬಾಡಿಗೆದಾರರ ಡೀಟೇಲ್ಸ್ ಅನ್ನ ಅಟ್ಯಾಚ್ ಮಾಡೋದು, ಇಂಥ ಸಂದರ್ಭದಲ್ಲಿ ನಿಮ್ಮ ಓನರ್ಗಳ ಸಹಕಾರ ಕೂಡ ಬಹಳ ಅವಶ್ಯಕತೆ ಇರುತ್ತೆ. ಇನ್ ಕೇಸ್ ಅದಾಗದೆ ಹೋದ್ರೆ ಈ ಯೋಜನೆಯ ಫಲಾನುಭವಿಗಳಾಗ್ಲಿಕ್ಕೆ ನಿಮಗೆ ಕಷ್ಟ ಆಗೋ ಸಾಧ್ಯತೆಗಳಿದೆ.